ಪವಿತ್ರ ಗೌಡ ಮತ್ತು ರೇಣುಕಾಸ್ವಾಮಿ ಅವರ ಮೆಸೇಜ್ ಲೀಕ್. ರೇಣುಕಾಸ್ವಾಮಿ ಏನಂತಾನೆ ಅಂದರೆ ಇದು ಬೇಕಾ ನಿನಗೆ ಅಂತ ಕೇಳ್ತಾನೆ. ಪವಿತ್ರ ಗೌಡ ಏನಂತ ಗೊತ್ತಾ, ಬೇಕು 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 ಅಂತಾರೆ. ಮತ್ತು ರೇಣುಕಾಸ್ವಾಮಿ ನ್ಯೂ ಓಂಕಾರ ಫ್ಯಾಕ್ಟ್ರಿ ಹತ್ರ ಅಂತ ಲೊಕೇಶನ್ ಹೇಳ್ತಾನೆ. ಆನಂತರ ನಿನ್ನ ಫೋಟೋ ನೋಡಿಕೊಂಡು ಡ್ಯಾಶ್ ಮಾಡ್ತಾ ಇದ್ದೀನಿ ಕಣೆ, ಡ್ಯಾಶ್ ಅಂದರೆ ಗೊತ್ತಾಯ್ತಲ್ಲ ನಿಮಗೆ, ಆ ಥರ ಕಳಿಸ್ತಾನೆ. ಪವಿತ್ರ ಗೌಡವರು ಓಕೆ ಓಕೆ ಅಂತ 3 ಸಲ ಹೇಳ್ತಾರೆ. ಮತ್ತು ತದನಂತರ ನನ್ನ ಜೊತೆ ಸೀಕ್ರೆಟಾಗಿ ಲಿವ್ ಇನ್ ರಿಲೇಷನ್ಶಿಪ್ ಮಾಡ್ತೀಯ ಎಂದು ಹೇಳು ಪ್ಲೀಸ್ ಅಂತ ಮೆಸೇಜ್ ಕಳಿಸ್ತಾನೆ. ಓಕೆ, ಬಟ್ ನಾನು ಕರೆದಾಗ ಬರ್ತೀಯ, ಸೊ ಅದಕ್ಕೆ ಬೇಜಾರಂತ ಕಳಿಸ್ತಾಳೆ ರಿಪ್ಲೈ. ಆನಂತರ ನಾನು ಇರೋದು ದುರ್ಗ ಕಣೆ, ದುರ್ಗ ಅಂದರೆ ಯಾವುದು ಗೊತ್ತಲ್ಲ, ಚಿತ್ರದುರ್ಗ, ಯಾವಾಗ ಬರ್ತೀಯ ಬೆಂಗಳೂರಿಗೆ ಅಂತ ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಮೆಸೇಜ್ ಕಳಿಸ್ತಾರೆ. ಆನಂತರ ನೀನು ನನ್ನ ಜೊತೆ ದಿನಾಲೂ ಮಾತಾಡ್ತೀಯ ಮಾತ್ರ ಅಂತ ಕೇಳ್ತಾರೆ. ಅದಕ್ಕೆ ಪವಿತ್ರ ಗೌಡ ಹ್ಞೂ ಆಯಿತು ಮಾತಾಡ್ತೀನಿ ಅಂತ ಮೆಸೇಜ್ ಕಳಿಸ್ತಾಳೆ. ತದನಂತರ ನಿನಗೆ ನಿಜವಾಗ್ಲೂ ನಾನು ಬೇಕು ಅಂದರೆ ನೀನು ನನ್ನ ಜೊತೆ ಡೈಲಿ ಮಾತಾಡ್ತೀಯ ಕಣೆ ಅಂತ ಮೆಸೇಜ್ ಕಳಿಸ್ತಾನೆ ಮತ್ತೆ ವಾಪಸ್. ಈ ಪವಿತ್ರ ಗೌಡ ಅಂದರೆ ಪವಿತ್ರ ಗೌಡ ಜೊತೆ ಇರುವ ಪವನ್ ಮೆಸೇಜ್ ಕಳಿಸ್ತಾ ಇರ್ತಾನೆ. ಕೋರ್ಟ್ ಇದೆ ಆಯಿತಾ, ಅಟೆಂಡ್ ಮಾಡಬೇಕಂತ ರೇಣುಕಾಸ್ವಾಮಿ ಮೆಸೇಜ್ ಕಳಿಸ್ತಾನೆ. ಅದಕ್ಕೆ ಪವಿತ್ರ ಗೌಡ ರಿಪ್ಲೈ ಏನು ಕಳಿಸ್ತಾರೆ ಅಂದರೆ ಎಂತಕ್ಕೆ ಅಂತ ರಿಪ್ಲೈ ಕಳಿಸ್ತಾರೆ. ಆಮೇಲೆ ಬಜರಂಗ್ ದಳದ್ದು ಕೋರ್ಟ್ ಇದೆ ಅಂತ ಅವನು ರಿಪ್ಲೈ ಕಳಿಸ್ತಾನೆ. ಹೌದಾ, ಯಾವಾಗ ಹೋಗ್ಬೇಕು ಅಂತ ಪವಿತ್ರ ಗೌಡವ್ರು ಕೇಳ್ತಾರೆ. ಬೆಳಗ್ಗೆ 11 ಗಂಟೆನ, ಎಷ್ಟೊತ್ತಿಗೆ ಕೋರ್ಟ್ ಮುಗಿಯುತ್ತೆ ಅಂತ ಪವಿತ್ರ ಗೌಡ ಕೇಳ್ತಾರೆ. ಅವನೇನಂತಾನೆ ಅಂದರೆ ಮಧ್ಯಾಹ್ನ 12ವರೆಗೆ ಮುಗಿಯುತ್ತಂತ ವಾಪಸ್ ಮೆಸೇಜ್ ಕಳಿಸ್ತಾನೆ. ನೀನು ಶಾಪ್ ಔಟ್ಸೈಡ್ ಒಂದು ಫೋಟೋ ಸೆಂಡ್ ಮಾಡುವಂಥ ಪವಿತ್ರ ಗೌಡ ಕೇಳ್ತಾರೆ. ಯಾಕೆ, ಯಾವ ಫೋಟೋ ಸೆಂಡ್ ಮಾಡಬೇಕು ಅಂತ ಇವ್ನು ರಿಪ್ಲೈ ಕಳಿಸ್ತಾನೆ. ಇವ್ನು ಟ್ರ್ಯಾಪ್ ಮಾಡಬೇಕಂತಲೇ ಫೋಟೋ ಕೇಳಿರ್ತಾರೆ. ತದನಂತರ ಮದರ್ ಪ್ರಾಮಿಸ್ ನಾನು ಡ್ಯೂಟಿಯಲ್ಲಿ ಇದ್ದೀನಿ ಕಣೆ ಆಯಿತಾ ಅಂತ ಮೆಸೇಜ್ ಕಳಿಸ್ತಾನೆ. ಅವಾಗ ಫೋಟೋ ಕೂಡ ಸೆಂಡ್ ಮಾಡಿರ್ತಾನೆ. ಇದೀಗ ಓಕೆ ನಿಜ ಅನ್ನಿಸ್ತು ಅಂತ ಪವಿತ್ರ ಗೌಡ ಮೆಸೇಜ್ ಕಳಿಸ್ತಾಳೆ. ಆಮೇಲೆ ಈ ಸ್ಟೋರಿ ಎಲ್ಲ ಆಗಿದ್ದು.